ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಗ್ನಿ ಹಾಗೆ ಸಾಕ್ಷಿ ಇಬ್ರು ಕೂಡ ಯುವಿಯ ಹಾಗೆ ಅದಿತಿಯನ್ನ ನೋಡ್ತಾರೆ. ಯುವಿಯ ನಿಜ ಬಂಡವಾಳ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಅನ್ಕೊಂಡ್ರೆ ಇಲ್ಲಿ ಅಗ್ನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟದ. ಹಾಗಾದ್ರೆ ಅಗ್ನಿಗೆ ಆಕ್ಸಿಡೆಂಟ್ ಮಾಡಿದ್ಯಾರು? ಅದರ ಹಿಂದೆ ಬೀರದ ಕಾರಣದ ಕೈವಾಡ ಏನಾದರೂ ಇದೆಯಾ? ಯಾರು ಮಾಡಿದ್ದು? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಾಕ್ಷಿಯನ್ನ ಅಗ್ನಿ ಬಂದದ್ದೇ ರಾಜು ಕಳ್ಸಿರ್ತಕ್ಕಂಥ ಲೊಕೇಶನ್ಗೆ ಡ್ರಾಪ್ ಮಾಡ್ತಾರೆ. ಆದ್ರೆ ಸಾಕ್ಷಿ ರಾಜು ಜೊತೆ ಡಿನ್ನರ್ಗೆ ಹೋಗ್ತಿರೋದು ಅಗ್ನಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಹಾಗಾಗಿ ಸಾಕಷ್ಟು ಸುತ್ತಾಡಿ ಗಿತ್ತಾಡಿ ಕೊನೆಗೂ ಕೂಡ ತಡ ಆದ್ರೂ ಕೂಡ ಪರವಾಗಿಲ್ಲ, ಕೊನೆಗೂ ಕೂಡ ಇಲ್ಲಿ ರಾಜು ಕಳ್ಸಿರ್ತಕ್ಕಂಥ ಲೊಕೇಶನ್ಗೆ ಸಾಕ್ಷಿಯನ್ನ ತಂದು ಬಿಡ್ತಾರೆ ಅಗ್ನಿ. ಈ ಕಡೆ ಸಾಕ್ಷಿಗೂ ಕೂಡ ಗೊತ್ತಾಗತ್ತೆ ಅಗ್ನಿ ಸರ್ಗೆ ನಿಜಕ್ಕೂ ಕೂಡ ಬೇಸರ ಆಗಿದೆ ಅಂತ ಹೇಳಿ. ತದನಂತರ ಆ ಒಂದು ಬರದಲ್ಲಿ ಇಲ್ಲಿ ಸಾಕ್ಷಿ ಫೋನ್ ತಗೊಳ್ಳೋದನ್ನ ಕೂಡ ಬಿಟ್ಬಿಡ್ತಾಳೆ. ಹಾಗಾಗಿ ಫೋನ್ ಅಗ್ನಿ ಒಂದು ಕಾರಲ್ಲೇ ಉಳ್ಕೊಳ್ಳುತ್ತಾ. ಆ ಕಡೆ ಅಗ್ನಿ ಕೂಡ ಹೊರಟು ಬಿಡ್ತಾರ. ನಂತರ ಅಗ್ನಿ ಸ್ವಲ್ಪ ದೂರ ಬಂದ್ಮೇಲೆ ಅನ್ಕೋತಾರೆ, ಹೆಣ್ಮಕ್ಳು ಹೀಗೆ ಅನ್ಸುತ್ತೆ, ಗಂಡ್ಮಕ್ಳು ಹೋಗಿ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಿದ್ರೆ ಒಂದು ಥ್ಯಾಂಕ್ಸ್ ಕೂಡ ಹೇಳುವುದಲ್ಲ, ಈ ಸಾಕ್ಷಿ ಕೂಡ ಹಾಗೆ ಹೋಗ್ಬಿಟ್ಲಲ್ಲ ಅಂತ ಹೇಳಿ ಅನ್ಕೋತಾರ. ನಂತರ ಈ ಕಡೆ ಸಾಕ್ಷಿ ಬರ್ತಾಳೆ ಅನ್ಕೊಂಡ್ರೆ ಅಲ್ಲಿಗೆ ಬಂದದ್ದು ಅದಿತಿ. ನಿಜಕ್ಕೂ ಕೂಡ ಇಲ್ಲಿ ಯುವಿಯ ಪಾಡು ನಿಜಕ್ಕೂ ಆ ದೇವ್ರೆ ಕಾಪಾಡಬೇಕು ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಯುವಿಯ ನಿಜ ಬಂಡವಾಳ ಏನು ಅನ್ನೋ ಸತ್ಯ ಅದಿತಿಗೆ ಗೊತ್ತಾಗೋ ಸಾಕಷ್ಟು ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಅದಿತಿ ಬರ್ತಿದ್ದಾಗೆ ಸಾಕ್ಷಿಯಿಂದ ಕಾಲ್ ಬರುತ್ತೆ, 10-15 ನಿಮಿಷ ಬರ್ತೀನಿ ಅಂತಾರ. ಈ ಕಡೆ ಸಾಕ್ಷಿ ಅನ್ನೋ ಹೆಸರನ್ನ ಕೇಳ್ತಿದ್ದಾಗೆ ಅದಿತಿ ಸಾಕ್ಷಿ ಯಾರು ಅಂತ ಪ್ರಶ್ನೆ ಮಾಡಿದಾಗ ಅದು ಸಾಕ್ಷಿ ಅಲ್ಲ ಶಶಿ ಅಂತ ಹೇಳಿ ಇಲ್ಲಿ ಅದಿತಿಯನ್ನ ಡೈವರ್ಟ್ ಮಾಡಿಬಿಡ್ತಾರ. ತದನಂತರ ಅದಿತಿಗೋಸ್ಕರ ಸ್ವರ್ಗಾನೇ ದರಗಿಳಿಸಿದ್ದೀನಿ ಅಂತ ಹೇಳಿ, ನನ್ನ ದೇವತೆ ಅದನ್ನ ನೋಡಬಾರ್ದ ಅಂತ ಹೇಳಿ ಬಿಲ್ಡಪ್ ಕೊಟ್ಟು ಅದಿತಿಯನ್ನ ಒಳಗಡೆ ಕರ್ಕೊಂಡು ಹೋಗ್ತಾರ. ಆದ್ರೆ ಒಳಗಡೆ ಹೋದ್ರೆ ಅಲ್ಲಿ ವೆಲ್ಕಮ್ ಟು ಮೈ ಲವ್ ಸಾಕ್ಷಿ ಅನ್ನೋ ಒಂದು ಬೋರ್ಡ್ ಇರುತ್ತೆ, ಅದು ನೆನಪಾಗ್ಬಿಡತ್ತೆ ಯುವಿಗೆ. ಇನ್ನೇನು ಅದಿತಿ ಎಂಟ್ರಿ ಕೊಡಬೇಕು, ಬಟ್ ಅಷ್ಟರಲ್ಲಿ 1 ನಿಮಿಷ ನನ್ನ ದೇವತೆಗೋಸ್ಕರ ಇಷ್ಟೆಲ್ಲ ರೆಡಿ ಮಾಡಿಸಿದ್ದೀನಿ, ಒಂಚೂರೇ ಹೆಚ್ಚು ಕಡಿಮೆ ಆದರೂ ಕೂಡ ಎಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ, ಹಾಗಾಗಿ ಎಲ್ಲ ಸರಿ ಇದೆಯಾ ನೋಡ್ಬಿಡ್ತೀನಿ ಅಂತ ಹೇಳಿದ್ದೆ. ಅದಿತಿಯನ್ನ ಹೊರಗಡೆ ನಿಲ್ಲಿಸಿ ಡೋರ್ ಲಾಕ್ ಮಾಡಿದ್ದೆ. ಆ ಬೋರ್ಡನ್ನು ಹಾಗೆ ಅರ್ದು ಪೀಸ್ ಮಾಡ್ತಾರೆ. ನಿಜಕ್ಕೂ ಅವ್ರಿಗೆ ಬೇಜಾರಾಗುತ್ತೆ, ಬಿಕಾಸ್ ಈ ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡಿದ್ದೆ ಸಾಕ್ಷಿ ಜೊತೆ ಟೈಮ್ ಸ್ಪೆಂಡ್ ಮಾಡುವುದಕ್ಕೆ, ಸಾಕ್ಷಿ ಮುಂದೆ ತನ್ನ ಪ್ರೀತಿಯ ಒಂದು ಮನಸ್ಸನ್ನು ಬಿಚ್ಚಿಡುವುದು ಸಲುವಾಗಿ. ಬಟ್ ಎಲ್ಲವ ಪ್ಲಾನ್ ಕೂಡ ಉಲ್ಟಾ ಆಗದ. ಇದಕ್ಕೆ ಕಾರಣ ಸಾಕ್ಷಿ ಕಳಿಸಿದ ಆ ಒಂದು ಲೊಕೇಶನ್. ಆ ಒಂದು ಲೊಕೇಶನ್ ನಿಂದಾನೆ ಎಲ್ಲ ಕೂಡ ಎಡವಟ್ಟಾಗಿತ್ತು. ಆ ಒಂದು ಲೊಕೇಶನ್ ಏನಾದ್ರೂ ಯುವಿ ನೋಡಿದ್ರೆ ಆ ಕ್ಷಣದಲ್ಲಿ ಖಂಡಿತ ಎಡವಟ್ಟು ಸಂಭವಿಸ್ತಾ ಇರಲಿಲ್ಲ. ಯುವಿಗೂ ಕೂಡ ಗೊತ್ತಾಗ್ತಾ ಇತ್ತು ಇಲ್ಲಿ ಅಗ್ನಿ ಆಫೀಸಲ್ಲಿ ಸಾಕ್ಷಿ ಕೆಲಸ ಮಾಡ್ತಾಳೆ ಅಂತ. ಬಟ್ ಅದನ್ನ ಅಡ್ರೆಸ್ನ ನೋಡ್ಲೂ ಇಲ್ಲ, ಡೈರೆಕ್ಟ್ ಆಗಿ ಪಚ್ಚು ಕಳ್ಸಿದ್ರು. ಹಾಗಾಗಿ ಪಚ್ಚು ಹೋಗಿದ್ದೆ ಅದಿತಿಯನ್ನೇ ಈ ಒಂದು ಸರ್ಪ್ರೈಸ್ ಪಾರ್ಟಿಗೆ ಕರ್ಕೊಂಡು ಬರೋ ಹಾಗಾಯ್ತು. ಫೈನಲಿ ಇಲ್ಲಿ ಅದಿತಿ ಏನು ಬಂದದ್ದಾಯ್ತು, ಈ ಕಡೆ ಬೋರ್ಡನ್ನು ಹರಿದಿದ್ದಾಯ್ತು. ನಂತರ ಯುವಿ ಹೊರಗಡೆ ಬರ್ತಾರೆ. ಈ ಕಡೆ ಅದಿತಿ ಅಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಳೆ. ಅದೆಲ್ಲವನ್ನ ನೋಡಿದ್ದೆ ಫುಲ್ ಖುಷಿ ಪಡ್ತಾಳೆ. ಜೊತೆಗೆ ನನಗೋಸ್ಕರ ಇಷ್ಟೆಲ್ಲ ಸರ್ಪ್ರೈಸ್ ಮಾಡಿದ್ರ ನಿಜಕ್ಕೂ ಖುಷಿ ಆಗ್ತದೆ. ಎಷ್ಟು ಬೇಜಾರಾಗಿತ್ತು ಗೊತ್ತಾ, ನೀವು ವಿಶ್ ಮಾಡದೇ ಇದ್ದಾಗ. ನನ್ಗೆ ಗೊತ್ತು ನೀವು ನನ್ನನ್ನು ತುಂಬಾ ಇಷ್ಟಪಡ್ತೀರಾ ಅಂತ ಹೇಳಿ ತನಗೆ ತಾನೇ ಏನೇನೋ ಅನ್ಕೋತಿದ್ದಾಳೆ. ಬಟ್ ಯುವಿ ಮಾತ್ರ ಸುಮ್ಮನೆ ಹೌದು ಹೌದು ಅಂತಿದ್ದಾರೆ. ಬಟ್ ಅದಿತಿ ಮಾತಾಡೋ ಪ್ರತಿ ಮಾತು ಕೂಡ ಯುವಿಗೆ ಇರಿಟೇಟ್ ಆಗ್ತದೆ. ಯಾಕಂದ್ರೆ ಯುವಿ ಅದಿತಿಯನ್ನ ಸ್ವಲ್ಪ ಕೂಡ ಇಷ್ಟಪಡ್ತಿಲ್ಲ, ಜಸ್ಟ್ ಮನೆಗೋಸ್ಕರ ಮಾತ್ರನೇ ಅದಿತಿ ಹಿಂದೆ ಬಿದ್ದಿದ್ದಾರೆ. ಇದರ ನಡುವೆ ಇಲ್ಲಿ ಅದಿತಿ ಇಂಥ ಒಂದು ಸರ್ಪ್ರೈಸ್ ಅನ್ನ ನನ್ನ ಲೈಫಲ್ಲೇ ನೋಡಿರಲಿಲ್ಲ ಅಂತ ಕೂಡ ಹೇಳ್ತಾಳೆ. ಜೊತೆಗೆ ಇಲ್ಲಿ ಇಷ್ಟು ಸರ್ಪ್ರೈಸ್ ಇನ್ನೇನಾದ್ರು ಇದೆಯಾ ಅಂತ ಅದಿತಿ ಕೇಳಿದ ತಕ್ಷಣ ಇನ್ನೊಂದಿದೆ ಅಂತ ಹೇಳಿದ್ದೆ. ಚಿಟ್ಕೆ ಹೊಡಿತಿದ್ದಾಗೆ ಒಂದು ಧ್ವನಿ ಬರುತ್ತೆ, ಅದು ಯುವಿದೇ ಆಗಿರುತ್ತೆ. ಯುವಿ ಕವಿತೆಯನ್ನ ಹೇಳ್ತಿದ್ದಾರೆ. ಬಟ್ ಅದನ್ನ ಹೇಳಿರೋದು ಸಾಕ್ಷಿ ಮೇಲೆ. ಬಟ್ ಅದಿತಿ ಅದನ್ನ ತನಗೆ ಅನ್ಕೋತಾಳೆ, ಬಿಕಾಸ್ ಅಲ್ಲಿ ಸಾಕ್ಷಿ ಅನ್ನೋ ಹೆಸರು ಕೂಡ ಬಂದು ಹೋಗುತ್ತೆ. ಅದನ್ನ ಅದಿತಿ ಗಮನಿಸೋದಿಲ್ಲ. ಆ ಒಂದು ಹೆಸರು ಬರ್ತಿದ್ದಾಗೆ ಯುವಿ ಎಚ್ಚೆತ್ಕೊಂಡು ಬಿಡ್ತಾರೆ. ಈ ಕವನದಲ್ಲಿ ಸಾಕ್ಷಿಗೆ ಹೇಳಿರೋದು ಸಾಕ್ಷಿ ಅನ್ನೋ ಹೆಸರು ಬರುತ್ತೆ, ಮುಗಿತು ಕತೆ ಆಮೇಲೆ ಅಂತ ಅನ್ಕೊಂಡಿದ್ದೆ. ಓಡ್ ಹೋಗಿ ಹಾಗೆ ಆಫ್ ಮಾಡ್ತಾರೆ. ಏನಪ್ಪ ಇದಕ್ಕಿದ್ದಾಗೆ ಆಫ್ ಆಗೋಯ್ತಲ್ಲ ಅಂತ ಅದಿತಿ ಅನ್ಕೋತಿದ್ದ ಹಾಗೆ ಯುವಿ ತಾನೇ ಮಾತನಾಡೋದಕ್ಕೆ ಶುರು ಮಾಡ್ಕೋತಾರೆ. ಇದನ್ನ ನೀವೇ ಬರ್ದಿರೋದ ಯುವಿ ಅಂತ ಕೇಳಿದಾಗ ಹೌದು ಅಂತಾರೆ. ಬಟ್ ಯುವಿ ಬರ್ದಿದ್ದ ಕ್ವೆಶ್ಚನ್ ಮಾರ್ಕ್, ಬಿಕಾಸ್ ಯುವಿ ರಿಯಾಕ್ಷನ್ ಆಗಿತ್ತು. ತದನಂತರ ಇಲ್ಲಿ ಅದಿತಿ ತುಂಬಾ ಚೆನ್ನಾಗಿ ಬರ್ದಿದ್ಯಾ ಯುವಿ, ಎಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ಈ ಟ್ಯಾಲೆಂಟ್ ಎಲ್ಲ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ನನ್ಗೆ ಇನ್ನೂ ಒಂದು ಆಸೆ ಕೂಡ ಇದೆ ಅಂತ ಹೇಳಿ ಕೇಳ್ಕೊಂಡಾಗ ಏನದು ಅಂತ ಕೇಳ್ತಿದ್ದಾಗ ನನಗೆ ನಿನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸೆ ಇದೆ ಅಂದಾಗ ಸರಿ ಆಯಿತು ವೈ ನಾಟ್ ಅಂತ ಹೇಳಿದ್ದೆ. ಇಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಕಡೆ ಸಾಕ್ಷಿ ಎಂಟ್ರಿ ಕೊಟ್ಟು ಯುವಿಯನ್ನೇ ರಾಜುವನ್ನೇ ಹುಡುಕ್ತಿದ್ದಾಳೆ. ಬಟ್ ಇಲ್ಲಿ ಯುವಿ ಆಲ್ರೆಡಿ ಅತಿಥಿ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಮಾಡ್ತಾ
ತಿರುಗಿ ನೋಡ್ತಾರೆ, ಸಾಕ್ಷಿ ಅಲ್ಲೇ ಇದ್ದಾಳೆ. ಬಟ್ ಸಾಕ್ಷಿ ಮಾತ್ರ ರಾಜುನ ನೋಡಲಿಲ್ಲ, ಇನ್ನೇನು ನೋಡಬೇಕು ಅನ್ನೋದ್ರ ಒಳಗಡೆ ಅದಿತಿಯನ್ನು ಹಾಗೆ ತಿರುಗಿಸ್ತಾ ಒಂದು ಮೂಲೆಗೆ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಡ್ತಾರೆ. ಏನದು ಯುವಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಅಂದಾಗ, ಇನ್ನೊಂದು ಸರ್ಪ್ರೈಸ್ ಪ್ಲಾನ್ ಇದೆ, ಒಂದು 5 ನಿಮಿಷ ಬರ್ತೀನಿ, ನೀನು ಎಲ್ಲೂ ಕೂಡ ಹೋಗಬಾರ್ದು, ಇಲ್ಲೇ ಇರಬೇಕು ಅಂತ ಹೇಳಿದೆ. ಸಾಕ್ಷಿಗೆ ಕಾಲ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಅದಿತಿ ಎಲ್ಲಿದ್ದಾಳು, ಸಾಕ್ಷಿ ಕೂಡ ಅಲ್ಲೇ ಬಂದಿದ್ದಾಳೆ. ಬಟ್ ಇಬ್ರು ಕೂಡ ಮುಖಾಮುಖಿ ಆಗ್ತಿಲ್ಲ ಅಷ್ಟೇನ. ಇಲ್ಲಿ ಯುವಿ ಯಾಕೆ ಹೋಗಿರ್ಬೋದು, ಯಾರಾದ್ರೂ ಕರ್ಕೊಂಡು ಬರೋದಕ್ಕೆ ಹೋಗಿರ್ಬೋದಾ ಅಂತ ಅದಿತಿ ಅನ್ಕೋತದಾಳೆ. ತದನಂತರ ಇಲ್ಲಿ ಯುವಿ ಕಾಲ್ ಮಾಡ್ತಾರೆ ಸಾಕ್ಷಿಗೆ. ಬಟ್ ಸಾಕ್ಷಿ ಕಾಲನ್ನು ಪಿಕ್ ಮಾಡೋದು ಅಗ್ನಿ ಆಗಿರ್ತಾರೆ. ಬಿಕಾಸ್ ಅಗ್ನಿ ಕಾರ್ನಲ್ಲಿ ಸಾಕ್ಷಿ ಫೋನ್ ಇದೆ. ಫೈನಲಿ ಅಗ್ನಿ ಹಲೋ ಅಂತದಾಗಿ ಈ ಧ್ವನಿಯನ್ನು ಎಲ್ಲೂ ಕೇಳಿದ್ದೀನಲ್ಲ ಅಂತ ಹೇಳಿ ಯುವಿಗೆ ಅನ್ಸೋಕೆ ಶುರು ಆಗುತ್ತೆ. ಅಷ್ಟರಲ್ಲಿ ಅದಿತಿ ಅಲ್ಲಿಗೆ ಬರ್ತಿದ್ದಾಗೆ ಕಾಲ್ ಕಟ್ ಆಗುತ್ತೆ. ಬಟ್ ಆ ಕಡೆ ಅಗ್ನಿ ಅನ್ಕೋತಾರೆ, ಏನಪ್ಪ ಇದು, ಈ ಮನುಷ್ಯ ಡಿನ್ನರಿಗೆ ಇನ್ವೈಟ್ ಮಾಡ್ತಾರೆ, ಹೋಗಿ ಕರ್ಕೊಂಡು ಹೋಗಬೇಕು ಅನ್ನೋದಿಲ್ಲ. ಆಮೇಲೆ ಕಾಲ್ ಮಾಡ್ತಾರೆ, ಏನು ಮೆಸೇಜ್ ಪಾಸ್ ಮಾಡಬೇಕು ಅಂತ ಕೂಡ ಹೇಳೋದಿಲ್ಲ. ಅಯ್ಯೋ ಎಂತ ಅವ್ನ ಕೈಗೆ ಸಿಕ್ಕಾಕೊಂಡಿದ್ದಾಳೆ ಸಾಕ್ಷಿ. ಆದರೂ ಕೂಡ ಪಾಪ ಫೋನ್ ಬಿಟ್ಟು ಹೋಗಿದ್ದಾಳೆ, ಫೋನ್ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಮತ್ತೆ ಯೂಟರ್ನ್ ತಗೊಂಡು ಯಾವ ಜಾಗದಲ್ಲಿ ಸಾಕ್ಷಿನ ಬಿಟ್ಟಿದ್ರು ಅದೇ ಜಾಗಕ್ಕೆ ಬರ್ತಿದ್ದಾರೆ ಅಗ್ನಿ. ಇತ್ತ ಕಡೆ ಸಾಕ್ಷಿ ಕೂಡ ರಾಜು ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ಅನ್ಕೊಂಡಿದ್ದೆ. ರಾಜುಗೆ ಕಾಲ್ ಮಾಡೋಣ ಅಂತ ಫೋನ್ ನೋಡ್ತಾಳೆ. ಫೋನ್ ಅಗ್ನಿ ಕಾರಲ್ಲೇ ಬಿಟ್ಟಿರೋದು ನೆನಪಾಗುತ್ತೆ. ತಕ್ಷಣ ಹೊರಗಡೆ ಬರ್ತಾಳೆ. ಬಟ್ ಬರ್ತಿದ್ದಾಗನೇ ಅಲ್ಲಿ ಅಗ್ನಿ ಕಾರ್ ಇರೋದಿಲ್ಲ. ಅಗ್ನಿ ಸರ್ ಹೊರಟು ಬಿಟ್ಟಿದ್ದಾರೆ. ಏನು ಮಾಡಲಿ ನಾನು ಅಂತ ಅನ್ಕೊಂಡು ಪೇಜಾಗೆ ಸಿಕ್ಕಾಕೋತಿರ್ತಾರೆ. ಅಷ್ಟರಲ್ಲಿ ಅಗ್ನಿ ಕಾರಲ್ಲಿಗೆ ಎಂಟ್ರಿ ಕೊಡುತ್ತೆ. ಅಗ್ನಿ ಕಾರ್ ಬಂದಷ್ಟು ಖುಷಿ ಆಗತ್ತೆ. ಇಲ್ಲಿ ಸಾಕ್ಷಿಗೆ ಕಾರ್ ಬಂತಪ್ಪ, ಫೋನ್ ತಗೋಬಹುದು ಅಂತ. ನಂತರ ಅಗ್ನಿ ಹಿಡಿತಿದ್ದಾಗನೇ ಫೋನ್ ತೋರಿಸ್ತಾರೆ. ನಾನೇ ಬರ್ತೀನಿ ಫೋನ್ ತಗೊಳ್ಳೋದಕ್ಕೆ ಅಂತ ಸಾಕ್ಷಿ ಹೇಳ್ತಿದ್ದಾಳೆ. ಬಟ್ ಅಗ್ನಿ ಮಾತ್ರ ನಾನೇ ಬರ್ತೀನಿ, ನೀವು ಅಲ್ಲೇ ಇರಿ ಅಂತ ಹೇಳಿ ಸನ್ನೆ ಮಾಡ್ತಾರೆ. ಇತ್ತ ಕಡೆ ಅದಿತಿ ಯುವಿ ಹತ್ರ ಬಂದಿದ್ದೆ, ಏನಿದು ಯುವಿ ಇಲ್ಲಿ ಬಂದಿದ್ಯಾ, ನನ್ನ ಅಲ್ಲಿ ನೆನ್ಸಿದ್ಯಾ, ನಾನೆಲ್ಲೋ ಯಾವುದೋ ವ್ಯಕ್ತಿನ ಕರ್ಕೊಂಡು ಬರ್ತೀಯಾ, ಸರ್ಪ್ರೈಸ್ ಪ್ಲಾನ್ ಮಾಡಿದ್ಯಾ ಅಂತ ಅನ್ಕೊಂಡೆ, ಏನು ಮಾಡ್ತಿದ್ಯಾ ಇಲ್ಲಿ ಅಂತ ಕ್ವೆಶನ್ ಮಾಡ್ತಿದ್ದಾರೆ. ಹೇಗೋ ಸಂಭಾಳಿಸಿ ಈಕೆಯನ್ನು ಕಳಿಸಿದ್ರೆ ಸಾಕು ಅಂತ ಹೇಳಿ ಯುವಿ ಅನ್ಕೋತಿದ್ದಾರೆ. ಸಾಕ್ಷಿ ಬಂದ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಭಯ ಶುರುವಾಗ್ಬಿಟ್ಟಿದೆ ಯುವಿಗೆ. ಆದರೆ ಇಲ್ಲಿ ಸಾಕ್ಷಿ ಅಗ್ನಿ ಜೊತೆಯಲ್ಲಿದ್ದಾರೆ. ಜೊತೆಗೆ ಇಲ್ಲಿ ಅಗ್ನಿ ಫೋನನ್ನು ತಗೊಂಡು ರೋಡ್ ಕ್ರಾಸ್ ಮಾಡಿ ಇಲ್ಲಿ ಸಾಕ್ಷಿ ಬಳಿಗೆ ಬರಬೇಕಾಗಿದೆ. ಬರೋ ಸಮಯದಲ್ಲಿ ಇಲ್ಲಿ ಅಗ್ನಿಗೆ ಒಂದು ಕಾಲ್ ಬರುತ್ತೆ. ಕಾಲನ್ನು ಪಿಕ್ ಮಾಡಿ ಮಾತನಾಡ್ತಾ ಅಗ್ನಿ ಬರ್ತಾ ಇರ್ತಾರೆ. ಆ ಕಡೆ ವೆಹಿಕಲ್ ಬರ್ತಿರೋದನ್ನು ಅಗ್ನಿ ಗಮನಿಸ್ತಾ ಇಲ್ಲ. ಫೈನಲಿ ಈ ಕಡೆ ಸಾಕ್ಷಿ ನೋಡ್ತಾಳೆ. ನೋಡಿದ್ದೆ ಕಿರ್ಚೋಕೆ ಶುರು ಆಗ್ತದಾಳೆ. ಬಟ್ ಅಷ್ಟರಲ್ಲಿ ಅಗ್ನಿ ನೋಡ್ತಿದ್ದಾಗೆ ಆ ಗಾಡಿ ಬಂದು ಹಾಗೆ ಹೊಡ್ಕೊಂಡು ಹೋಗ್ಬಿಡತ್ತೆ. ಈ ಕಡೆ ಸಾಕ್ಷಿ ಅಗ್ನಿ ಸರ್ ಅಂತ ಜೋರಾಗಿ ಚೀರ್ಕೊಂಡು ಬಿಡ್ತಾಳೆ, ಓಡ್ ಬರ್ತಾಳೆ. ಇಲ್ಲಿ ಅಗ್ನಿಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಜ್ಞೆ ಇಲ್ಲ. ಅಗ್ನಿ ಸರ್ ಎದ್ದೇಳಿ ಅಂತ ಹೇಳಿ ಕಿರಿಸ್ತಿದ್ದಾಳೆ, ಕೂಗ್ತಿದ್ದಾಳೆ. ಬಟ್ ಏನೇ ಮಾಡಿದ್ರು ಇಲ್ಲಿ ಅಗ್ನಿ ಎಚ್ಚರ ಆಗ್ತಿಲ್ಲ, ಯಾರೊಬ್ಬರು ಕೂಡ ಇಲ್ಲ. ಹಾಗಿದ್ರೆ ಈ ಒಂದು ಆಕ್ಸಿಡೆಂಟ ಯಾರೂ ಮಾಡಿಸಿದ್ದಾಗಿದೆಯಾ ಅಥವಾ ಅಕಸ್ಮಾತ್ ಆಗಿದೆಯಾ? ಖಂಡಿತ ಅಕಸ್ಮಾತ್ ಆಗಿರ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಯುವಿ ಆಗಲಿ, ಮಲ್ಲಿಕಾ ಆಗಲಿ, ರೇವತಿ ಅವರಾಗಲಿ ಯಾರು ಕೂಡ ಮಾಡಿಸಿಲ್ಲ. ಒಮ್ಮೆಲೆ ಏನಾದರೂ ಕಾರಣದ ಕೈ ಇದ್ರೆ ಖಂಡಿತವಾಗ್ಲೂ ಅದು ಯುವಿ, ಮನೀಶ್, ಮಲ್ಲಿಕಾ ಅಥವಾ ರೇವತಿ 4ರಲ್ಲಿ ಒಬ್ಬರು ಮಾತ್ರ ಮಾಡಿಸುತ್ತಾರೆ. ಇದರ ನಡುವೆ ಇಲ್ಲಿ ಸಾಕ್ಷಿ ಅಗ್ನಿಯನ್ನು ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.